ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನವರತ್ನಗಳಲ್ಲಿ ಒಂದಾದ ಹಾಗೂ ಸಮುದ್ರ ತಳದಲ್ಲಿ ಸಿಕ್ಕುವ ಮುತ್ತು ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ. ಈ ಮುತ್ತಿಗೂ ಮನುಷ್ಯನ ಬದುಕಿಗೂ ಆಯುರ್ವೇದದ ಪದ್ಧತಿಗೂ ಆತ್ಮೀಯ ನಂಟು. ಜಾನಪದದಲ್ಲೂ ಈ ಮುತ್ತಿಗೆ ಸಂಬಂಧವಿದೆ. ಅದೇ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಮುಗೀತು ಅಂತ ನಮ್ಮ ನರವಿಲ್ಲದ ನಾಲಿಗೆಯನ್ನು ಸಾಣೆ ಹಿಡಿಯಲು ಈ ನುಡಿ ಮುತ್ತು ಹೇಳೋದುಂಟು. ಇಂಥ ಪಚ್ಚೆ ಮುತ್ತಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹಾಗೆ ನಮ್ಮ ಕೃಷಿ ವಿಜ್ಞಾನ ನಡೆಸಿರುವ ಮುತ್ತಿನ ಬೇಸಾಯದ ನವೀನ ಅನ್ವೇಷಣೆಯನ್ನ ಕುರಿತು ಚರ್ಚಿಸೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ಮನುಷ್ಯನ ಬದುಕಿನಲ್ಲಿ ಗ್ರಹ ಬಲಕ್ಕೆ ಲಕ್ಕಿಯಾಗಿಯೂ, ವ್ಯಕ್ತಿತ್ವಕ್ಕೆ ಭೂಷಣವಾಗಿಯೂ ಹಾಗೂ ಆರೋಗ್ಯವರ್ಧಕವೂ ಆಗಿರುವ ಸಮುದ್ರದ ಆಳದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಹುಟ್ಟುವ ಈ ಮುತ್ತುಗಳನ್ನ ಇನ್ನು ಮನೆಯ ಗಾರ್ಡನ್ಗಳಲ್ಲೇ ಕ್ರಾಪ್ ಮಾಡಬಹುದು. ಆಶ್ಚರ್ಯ ಆದ್ರೂ ಇದು ಸತ್ಯ. ನಮ್ಮ ಕೃಷಿ ವಿಜ್ಞಾನದ ಇಂಥ ಅನ್ವೇಷಣೆ ಇದೀಗ ಬಹಿರಂಗವಾಗಿದೆ. ಈ ಮುತ್ತಿನ ಕೃಷಿ ನಮ್ಮ ರೈತರಿಗೆ ಉತ್ತಮ ಆದಾಯ ತರುವ ನವೀನ ಕ್ರಾಪ್ ಕೂಡ ಆಗಲಿದೆ. ರತ್ನಗಳು ಹಾಗೂ 27 ಉಪರತ್ನಗಳು ಭೂಗರ್ಭದಲ್ಲಿ ಉತ್ಪತ್ತಿಯಾಗುತ್ತವೆ ಎಂದು ವರಾಹಮೀರನ ಜ್ಯೋತಿಷ್ಯ ಗ್ರಂಥ ಹಾಗೂ ಬೃಹತ್ ಸಂಹಿತೆಯಲ್ಲಿ ತಿಳಿಸಲಾಗಿದೆ. ನಮ್ಮ ಹಿಂದೂ ಸನಾತನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ನವಗ್ರಹಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಹಾಗೂ ನವಗ್ರಹ ಆಚರಣೆಯನ್ನ ಸಹ ಮಾಡ್ತೇವೆ. ಹಾಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ರತ್ನಗಳು ಪ್ರತಿನಿಧಿಸುತ್ತವೆ. ಅಂತ ನವರತ್ನಗಳ ಬಗ್ಗೆ ತಮಗೆ ತಿಳಿದಿರಲೂಬಹುದು. ಅವುಗಳೆಂದ್ರೆ ಹವಳ, ಮುತ್ತು, ವಜ್ರ, ವೈಡ್ಯೂರ, ಗೋಮೇಧಿಕ, ಮರಕತ, ಮಾಣಿಕ್ಯ, ಪಚ್ಚೆ, ನೀಲ. ಈ ರೀತಿಯಾಗಿ ನಾವು ನವರತ್ನಗಳನ್ನ ಕಾಣಬಹುದು. ಯಾವುದೇ ಒಬ್ಬ ವ್ಯಕ್ತಿಯ ಸಮಸ್ಯೆಗಳನ್ನ ತಿಳಿಬೇಕಾದ್ರೆ ಈ ವ್ಯಕ್ತಿಯ ಜನ್ಮ ಕುಂಡಲಿ ಹಾಗೂ ಗ್ರಹಗತಿಗಳ ಮೂಲಕ ಆತನಿಗಿರುವ ಸಮಸ್ಯೆಗಳನ್ನ ತಿಳಿದುಕೊಳ್ಳಬಹುದು. ಇಂಥ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳೋಕೆ ಈ ಮೇಲೆ ತಿಳಿಸಿರುವ 9 ರತ್ನಗಳಲ್ಲಿ ಆ ವ್ಯಕ್ತಿಯ ಗ್ರಹಗತಿಗೆ ಸಂಬಂಧಿಸಿದಂತೆ ಒಂದು ರತ್ನವನ್ನ ಧರಿಸುವುದರಿಂದ ಆ ವ್ಯಕ್ತಿಗಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಉಪಶಾಸ್ತ್ರವೇ ರತ್ನಶಾಸ್ತ್ರ. ಕಶ್ಯಪ, ಭಾರದ್ವಾಜ ಮುಂತಾದವರು ಮರುತಿ ಗ್ರಂಥಗಳಲ್ಲಿ ರತ್ನಗಳ ಬಗ್ಗೆ ವರ್ಣನೆಯನ್ನೇ ಮಾಡಿದ್ದಾರೆ. ಅದರಂತೆ ಅವುಗಳ ಉಪಯೋಗಗಳ ಬಗ್ಗೆಯೂ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ನವರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ ಹೀಗೆ ನಾನಾ ರೀತಿಯ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಅನೇಕರು ರತ್ನಗಳನ್ನ ಧರಿಸೋದು ಉಂಟು. ವಾಸ್ತುಶಾಸ್ತ್ರದಲ್ಲಿಯೂ ನವರತ್ನಗಳ ಬಗ್ಗೆ ತಿಳಿಸಲಾಗಿದೆ. ನೈಸರ್ಗಿಕ ರತ್ನಗಳನ್ನ ಮನೆಗಳಲ್ಲಿ ಹಾಕೋದ್ರಿಂದ ದುಷ್ಟಶಕ್ತಿಗಳು, ನಕಾರಾತ್ಮಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಜೊತೆಗೆ ಮನೆ ಒಳಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಾನವನು ಹಲವಾರು ರೀತಿಯಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಸ್ಯೆಗಳ ಸುಳಿಯಲ್ಲಿ ಜೀವನ ಪೂರ್ತಿ ಸಾಕ್ತಾ ಇರ್ತಾನೆ. ಇದರಿಂದ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗುತ್ತೆ. ಯಾವ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿ ಇರುತ್ತದೋ ಅಂತ ವ್ಯಕ್ತಿಯು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತೆ. ಆದ್ದರಿಂದ ದೇಹ ಹಾಗೂ ಮನಸ್ಸನ್ನ ಸಮತೋಲನದಲ್ಲಿರಿಸಿಕೊಳ್ಳಲು ನವರತ್ನಗಳು ಸಹಕಾರಿ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಹಾಗಾದ್ರೆ ನವರತ್ನಗಳಲ್ಲಿ ಒಂದಾಗಿರುವ ಮುತ್ತಿನ ಕೃಷಿ ಮನೆ ಅಂಗಳದಲ್ಲಿ ಹೇಗೆ ಮಾಡುವುದು, ಇದರಿಂದ ಹೇಗೆ ಆದಾಯವನ್ನ ಗಳಿಸಬಹುದು ಎಂಬುದನ್ನ ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ಮುತ್ತು ಎಂಬುದು ಕೇವಲ ಕಡಲ ತೀರ, ಸಾಗರದ ಆಳದಲ್ಲಿ ಹಾಗೂ ಭೂಗರ್ಭದಲ್ಲಿ ಮಾತ್ರ ಸಿಗುತ್ತೆ ಎಂದು ನಾವು ತಿಳಿದುಕೊಂಡಿದ್ವಿ. ಆದ್ರೆ ಈಗ ನಮ್ಮ ಮನೆಯ ಅಂಗಳದಲ್ಲಿಯೂ ಮುತ್ತಿನ ಕೃಷಿ ಮಾಡಬಹುದು ಎಂಬುದನ್ನ ಹಲವು ಕೃಷಿ ಸಂಶೋಧನೆಗಳು ಸಾಬೀತುಪಡಿಸಿವೆ. ಇದರಿಂದ ಈಗಾಗಲೇ ಕೆಲವರು ಆದಾಯವನ್ನ ಸಹ ಗಳಿಸ್ತಾ ಇದ್ದಾರೆ. ಈಗ ನಮ್ಮ ಬೆಂಗಳೂರಿನ GKVK ಕೃಷಿ ವಿಶ್ವವಿದ್ಯಾಲಯದ ಅಂಗಳದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಮುತ್ತಿನ ಕೃಷಿಯ ಅನ್ವೇಷಣೆ ಜನರ ಮನಸ್ಸು ಗೆದ್ದಿರುವುದು ಮುತ್ತಿನ ಗಮ್ಮತ್ತಿಗೆ ಸಾಕ್ಷಿಯಾಗಿದೆ. ಮುತ್ತಿನ ಕೃಷಿಯು ಲಾಭದಾಯಕವೂ ಹೌದು. 3000 ಲೀಟರ್ ಸಾಮರ್ಥ್ಯದ ನೀರಿನ ತೊಟ್ಟಿನಲ್ಲಿ 50,000 ರೂಪಾಯಿ ವೆಚ್ಚ ಮಾಡಿ ಸಿಹಿ ನೀರಿನಲ್ಲಿ ಕಪ್ಪೆ ಚಿಪ್ಪು ಇಟ್ಟು 1.5 ರಿಂದ 2 ವರ್ಷದವರೆಗೆ ಸಾಕಣೆ ಮಾಡೋದ್ರಿಂದ 50,000 ನಿವ್ವಳ ಲಾಭವನ್ನ ಪಡೆಯಬಹುದಾಗಿದೆ. ಇದಕ್ಕೆ ನಾವು ದಿನಪೂರ್ತಿ ಶ್ರಮ ಕೊಡುವ ಅವಶ್ಯಕತೆಯೂ ಇಲ್ಲ. ಮುತ್ತಿನ ಕೃಷಿಯನ್ನ ಹೆಚ್ಚುವರಿ ಆದಾಯವಾಗಿ ಪರಿಗಣಿಸಬಹುದು. ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿ ಹಲವರು ಮುತ್ತಿನ ಕೃಷಿ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಇನ್ನು ಮುತ್ತಿನ ಕೃಷಿಯ ಬಗ್ಗೆ GKVK ವಿಶ್ವವಿದ್ಯಾಲಯದ ಒಳನಾಡು ಮೀನುಗಾರಿಕೆ ಘಟಕದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೆಂಕಟಪ್ಪ ಮಾತಾಡ್ತಾರೆ. ಅವರ ವಿವರಣೆಯಂತೆ ಭಾರತದಲ್ಲಿ 52 ಪ್ರಭೇದದ ಕಪ್ಪೆ ಚಿಪ್ಪುಗಳ ಜೀವಿಗಳಿವೆ. ಅವುಗಳಲ್ಲಿ ಲ್ಯಾಮೆಲಿಡನ್ಸ್, ಮಾರ್ಜಿನಾಲಿಸ್, ಪೆರೇಸಿಯಾ, ಕೋರುಗಾಟ ಎಂಬ ಕಪ್ಪೆ ಚಿಪ್ಪಿನ ಜೀವಿಗಳು ಮಾತ್ರವೇ ಸಿಹಿ ನೀರು ಮುತ್ತಿನ ಕೃಷಿಗೆ ಯೋಗ್ಯವಾಗಿದೆ. ನಾವು ಎಲ್ಲರೂ ಮುತ್ತಿನ ಕೃಷಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಮುತ್ತಿನ ಕೃಷಿ ಮಾಡುವುದರ ಮೂಲಕ ಆದಾಯವನ್ನ ಗಳಿಸಬಹುದು. ಈ ಮಾಹಿತಿ ನಿಮಗೆ ಏನಿಸ್ತು ಎಂಬುದರ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಅಣ್ಣಪ್ಪ ಬೀಗೌಡ ಜೊತೆ ದರ್ಶನ್ ಕೆ, ವಿಶ್ವ ಪ್ಲಸ್ ಟಿವಿ, ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.